ಶಂಕದಿಂದ ಬಂದಾಗಲೇ ತೀರ್ಥ ಅನ್ನುವಂಥ ಮನಸ್ಥಿತಿಯಲ್ಲಿ ಬಿಬಿಎಂಪಿ ಇದೆ. ಹಾಗಾಗಿ ಡಿ.ಸಿ.ಎಂ ಅವರು ಹೇಳಿದ ರೀತಿಯಲ್ಲಿ ಈಗ 3ನೇ ದಿನಕ್ಕೆ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ಮುಂದುವರಿತಾ ಇದ್ದಾರೆ ಬಿಬಿಎಂಪಿ ಅವರು. ಪಬ್ಲಿಕ್ ಟಿವಿ ನಡೆಸಿದಂತಹ ಕ್ಯಾಂಪೇನ್ ಏನಿತ್ತು ಆ ನಿಟ್ಟಿನಲ್ಲಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಇದೊಂದು ರೀತಿಯಾಗಿ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಇಂಪ್ಯಾಕ್ಟ್ ಅನ್ನೋದಕ್ಕಿಂತಲೂ ಜನರಿಗೆ ಅನುಕೂಲ ಆದರೆ ಸಾಕು, ಅದಕ್ಕೆ ಕ್ರೆಡಿಟ್ ಯಾಕೆ ತೊಗೊಳ್ಬೇಕು, ಅದು ಜನರಿಗೆ ಅನುಕೂಲ ಆಗಬೇಕಾಗಿದೆ. ಬಟ್ ಇವ್ರನ್ನ ಎಚ್ಚರಿಸಿ ನಂತರ ಕೊನೆಗೆ ಈಗ ಬಂದು ತಲುಪಿದ್ದಾರೆ, ಅದು ಕೂಡ ಶಂಕದಿಂದ ತೀರ್ಥ ಬೀಳೋ ರೀತಿಯಲ್ಲಿ. ಮೈಸೂರು ರಸ್ತೆ ನಾಯಂಡಹಳ್ಳಿ ಸರ್ಕಲ್ನಲ್ಲಿ, ನಾಯಂಡಹಳ್ಳಿ ರೋಡ್ನಲ್ಲಿ ಗುಂಡಿ ಮುಚ್ಚುವ ಕಾರ್ಯವನ್ನು ನಡೀತಾ ಇದೆ. ಆರ್ ನಗರ ವಲಯದಲ್ಲಿ ಗುಂಡಿ ಮುಚ್ಚುವ ಕಾರ್ಯ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಜೆಟ್ ಪ್ಯಾಚರ್ ಮೂಲಕ ಗುಂಡಿ ಮುಚ್ಚುವಂಥ ಕಾರ್ಯ ನಡೀತಾ ಇದೆ. ಎಲ್ಲೋಯ್ತದು 1000 ಗುಂಡಿಗಳು ಮಾತ್ರ ಇದಾವೆ ಅಂತ ಹೇಳ್ತಾ ಇದ್ದಂಥ ಬಿಬಿಎಂಪಿ ಆಯುಕ್ತರು. ಸರ್ ಜಾಸ್ತಿ ಇದಾವ ಅಥವಾ 1000 ಒಳಗಡೆಗಿದಾವ ಸರ್? ಉತ್ತರ ಕೊಡಬೇಕಲ್ಲ ಬಿಬಿಎಂಪಿ ಆಯುಕ್ತರು.